Good morning from Zero, again ZIRO, having the breakfast now. Yummy breakfast. Bread, ಬಾಳೆಹಣ್ಣು, ಮರ್ಗೆನ್ಸು, ಸ್ವೀಟ್ ಪೊಟ್ಯಾಟೊ which is and pineapple. ಆ ಮನೇಲಿ ಮಗು ಹುಟ್ಟಿದೆ ಅಂತೆ. ಅಕ್ಕಪಕ್ಕ ಇರೋರೆಲ್ಲ ಅಕ್ಕಿ ಆ ಥರ ಬೇಳೆ ದವಸ ಧಾನ್ಯ ಏನೇನಿದೆ ಅದನ್ನು ಟ್ರೆಡಿಷನ್ ಆಗಿ ಕೊಡೋಕ್ಕೆ ಬರ್ತಾರೆ. ಸೋ ನೈಸ್ ಅಲ್ಲ. ಗಂಟೆ ಈಗ 11 ಆಗಿದೆ. ನಾವು ಇಲ್ಲೇ ಝೀರೋದಲ್ಲೇ ಸ್ಟೇ ಆಗ್ತಾಯಿದ್ದೀವಿ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್. ಸೊ ಒಬ್ಬರು ಗೈಡ್ ಬಂದಿದ್ದಾರೆ. ಸೊ ನಮಗೆ ಇಲ್ಲಿ ಅಗ್ರಿಕಲ್ಚರ್ ಹೇಗೆ ಮಾಡ್ತಾರೆ, ಈ ಜಾಗದ್ದು ಏನಕ್ಕೆ ಫೇಮಸ್ಸು, ಏನೇನು ಹೆರಿಟೇಜ್ ಏನೇನಿದೆ, ಕಲ್ಚರ್ ಹೇಗಿದೆ ಎಲ್ಲದನ್ನು ತೋರಿಸ್ಕೊಡೋಕ್ಕೆ ಅಂತ ಒಬ್ಬರು ಬಂದಿದ್ದಾರೆ. ರೆಡಿನಾ ನೀವು ನನ್ನ ಜೊತೆ ಝೀರೋ ವ್ಯಾಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ? ಲೆಟ್ಸ್ ಸ್ಟಾರ್ಟ್. ಲುಕ್ ಎಟ್ ಆಲ್ ಆಫ್ ದೀಸ್ ಗೈಸ್ ಮೇಕಿಂಗ್ ಫನ್ ಆಫ್ ಮೈ ಬೈಕ್. ಸಗಣಿ ಮೇಲೇನೋ ಹಚ್ಚಿದ್ದೆ ಅನಿಸುತ್ತೆ. ಫುಲ್ ಸ್ಟಿಂಕ್ ಆಗ್ತಾ ಇದೆ. ಗಬ್ಬಾಸ್ನೆ ಈಸ್ ಕಮ್ಮಿಂಗ್. ಝೀರೋ ವ್ಯಾಲಿ ನೋಡೋಕ್ಕೆ ನಾವೀಗ ಹೊರಡ್ತಾ ಇದ್ದೀವಿ. See you in the evening. I'm sure this is going to be an amazing day and an amazing vlog hopefully. ಯಾಕಂದರೆ ಇಲ್ಲಿ ನಿನ್ನೆ ಹಿಸ್ಟ್ರಿ ನಾವೇನು ಕೇಳ್ತಾ ಇದ್ವಲ್ಲ, ಸೊ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ದ ವೇ ದೇ ಡೂ ದ ಕಲ್ಟಿವೇಷನ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಅಥವಾ ಇಲ್ಲಿದು ವ್ಯೂ ಪಾಯಿಂಟ್ಸ್ ಆಗಿರ್ಬೋದು, ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಇದು. ಸೊ ಏನು ನಾನು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಹಾಫ್ ಇನ್ಫಾರ್ಮೇಷನ್ ಕೊಡೋಕ್ಕಿಂತ ಫುಲ್ ಇನ್ಫಾರ್ಮೇಷನ್ ವಿಲ್ ಆಲ್ವೇಸ್ ಬಿ ಬೆಟರ್ ಅಲ್ಲ. ಅದಕ್ಕೆ ಅಂತ ಫಸ್ಟು ಹೋಗೋಣ, ನೋಡೋಣ, ಆಮೇಲೆ ತಿಳ್ಕೊಳ್ಳೋಣ ಅದ್ರ ಮೇಲೆ. ಸೊ ವೆಲ್ಕಮ್ ಟು ದ ವ್ಲಾಗ್ ಇನ್ ಝೀರೋ ವ್ಯಾಲಿ. ಅಗೇನ್ ಇಟ್ ಈಸ್ ZIRO, ನಾಟ್ ZERO. ಲೆಟ್ಸ್ ಹ್ಯಾವ್ ಅ ಗ್ರೇಟ್ ಡೇ ಗೈಸ್. ಸೂಪರ್ ಆಗಿರುತ್ತೆ ಇವತ್ತು, ಗ್ಯಾರಂಟಿ. Welcome to Sikhe Lake. Welcome to Sikhe Lake. ನಾನು ಸೂರ್ಯ ಮತ್ತೆ ಪ್ರಣವ್ ಬೋಟ್ ರೈಡಿಂಗ್ ಬಂದಿದ್ದೀವಿ. ಇಟ್ಸ್ ಗಿವಿಂಗ್ ಒಳ್ಳೆ ಊಟಿ ಫೀಲಿಂಗ್ ಬರ್ತಾ ಇದೆ ನಮಗೆ. ನಮ್ಮ ಸೂರ್ಯ ಅವ್ರು ನೋಡಿ ಮೀನು ಹಿಡಿತಾ ಇದ್ದಾರೆ. ಈಗ ಹಾಕ್ತಾರೆ ಮೀನ್ನ, ನೀರಿಗೆ ಬಿಡ್ತಾರೆ. ಈಗ ಸಿಕ್ತಾ ಸರ್ ಮೀನು? ಓಹ್, ಮೀನು ಸಿಕ್ತು. ಒಂದು ಬ್ಯೂಟಿಫುಲ್ ವಿಸಿಟ್ ಟು ದ ಲೇಕ್ ಆದಮೇಲೆ ಮುಂದೆ ಹೋಗ್ತಾ ಇದ್ದೀವಿ ಈಗ. ವೆಲ್ಕಮ್ ಟು ಹಿಜಾ ವಿಲೇಜ್. ಇಲ್ಲಿ ಪೈನ್ ಮತ್ತು ಬ್ಯಾಂಬೂ ಇದೆಯಲ್ಲ, ಸಿಕ್ಕಾಬಟ್ಟೆ ಫೇಮಸ್. ನೀವೀಗೇನು ನಂದು ಬಲಭಾಗ ಮತ್ತು ಎಡಭಾಗದಲ್ಲಿ ನೋಡ್ತಿದ್ದೀರಲ್ಲ, ಇದೆಲ್ಲ ಅದರದ್ದೇನೆ ಫ್ಯಾಕ್ಟ್ರೀಸ್, ಲೈಕ್ ಸ್ಮಾಲ್ ಫ್ಯಾಕ್ಟ್ರೀಸ್. ಅಲ್ಲಲ್ಲೇ ನಿಮಗೆ ಬ್ಯಾಂಬೂದು ಫರ್ನಿಚರ್ ಅಥವಾ
ಫೈನ್ ಫರ್ನಿಚರ್ಸ್ ಆಗಲಿ ಅಥವಾ ಎನಿಥಿಂಗ್, ಈ ಥರ ಗೇಟ್ಸ್ ಆಗಲಿ ಎಲ್ಲದನ್ನೂ ಇಲ್ಲೇ ಮಾಡಿಕೊಡ್ತಾರೆ. ಇಲ್ಲಿ ಮನೆ ಕಟ್ಟೋಕ್ಕೆ ಎಲ್ಲದಕ್ಕೂ ಇತ್ತೀಚೆಗೆ ಎಲ್ಲ ಸಿಮೆಂಟೆಲ್ಲ ಆಗಿರೋದು. ಇಲ್ಲಿ ನೋಡ್ತಾ ಇದ್ದೀವಲ್ಲ ನನ್ನ ಬಲಭಾಗದಲ್ಲಿ, ಸೊ ಹಳೆ ಮನೆ ನೀವೇನೇನು ನೋಡ್ತೀರಾ ಎಲ್ಲದೂ ಅದರಲ್ಲೇ ಇರುತ್ತೆ. ನಾವಿದ್ದಿದ್ದು ನಿನ್ನೆ ಹೋಮ್ ಸ್ಟೇನೂ ಅಷ್ಟೇ, ಹಳೆಯ ಮನೆ, ಆಲ್ಮೋಸ್ಟ್ 30 ವರ್ಷದ ಹಳೆ ಕಟ್ಟಿರೋದು. ಅದರಲ್ಲೂ ಪೂರ್ತಿ ಪೈನ್ ಮತ್ತು ಬ್ಯಾಂಬೂ ವರ್ಕಲ್ಲೇ ಮಾಡಿದ್ದಾರೆ. ವೆಲ್ಕಮ್ ಟು ಟಾರೋ ತಾಕು ವಿಲೇಜ್. ಟಾರೋ ತಾಕು ಪ್ಲಾಸ್ಟಿಕ್ ಫ್ರೀ ವಿಲೇಜ್ ಇದು. ಆ್ಯಕ್ಚುಲಿ ನಮ್ಮ ಸಿಟಿಗಳಲ್ಲಿ ಇವರು BBMP ವರ್ಕರ್ಸ್ ಆಗಲಿ ಯಾರಾದರೂ ಆಗಲಿ ಬಂದು ಎಲ್ಲಿದ್ರೂ ಅಟ್ಲೀಸ್ಟ್ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆದರೆ ಹಳ್ಳಿಗಳಲ್ಲಿ ಆ ಥರ ಸರ್ವಿಸಸ್ ಆಗಲಿ ಫೆಸಿಲಿಟೀಸ್ ಆಗಲಿ ಇರಲ್ಲ. ಸೊ ಪ್ಲಾಸ್ಟಿಕ್ ಫ್ರೀ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿರತ್ತಲ್ಲ. ಈ ಮನೆ ನೋಡಿ ಕಂಪ್ಲೀಟಾಗಿ ಬ್ಯಾಂಬೂಯಿಂದನೇ ಮಾಡಿರೋದು. ವಾವ್, ಹೇಗಿದೆ ನೋಡಿ ಇದೆಲ್ಲ. ಓ ಮೈ ಗಾಡ್, ಈ ಪ್ರಾಬಬ್ಲಿ ಇಲ್ಲೆಲ್ಲ ಯಾರೂ ಇರಲ್ಲ ಅನಿಸುತ್ತೆ. ಎಲ್ಲರೂ ಅರ್ಬನೈಸೇಷನ್ ಆಗ್ತಾ ಇದ್ದಂಗೆನೇ ಬೇರೆ ಬೇರೆ ಮನೆ ಕಟ್ಕೊಂಡು ಹೋಗಿರ್ತಾರೆ. ಬಟ್ ಅಲ್ಲಿ ನೋಡಿದ್ರಲ್ಲ, ಇಲ್ಲಿ ಇರೋರೆಲ್ಲ ಟ್ರೈಬಲ್ ಅವರೇ. ಬಟ್ ಅಲ್ಲಿ ಆ ಥರ ಮುಖದ ಮೇಲೆಲ್ಲ ಟ್ಯಾಟೂ ಹಾಕ್ಕೊಂಡಿರ್ತಾರಲ್ಲ, ಅವರು ಹಳೇ ಟ್ರೈಬಲ್ಸು, ಲೈಕ್ ಸ್ವಲ್ಪ ಹಳೆ ಕಾಲದವರು. ಅವ್ರನ್ನೂ ಮೀಟ್ ಆಗೋಕ್ಕಾಗುತ್ತಾ ಅಂತ ವಿ ಆರ್ ಟ್ರೈಯಿಂಗ್. ಇಲ್ಲಿ ಟ್ರೈಬಲ್ ಅವರಂತ ಏನಂತ ಕರೀತಾರಲ್ಲ, ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಒಂದು ವಿಡಿಯೋ ತೆಗೆಸ್ಕೊಂಡು ಮುಂದೆ ಹೋಗ್ತಾ इधीवी. अभी इधर कोई नहीं रहता है ये घर पे? हाँ, ये घर पे तो ये तो स्टोर रूम है हमारा. ओह अच्छा. हम लोग जैसे इरिगेशन करता है. हाँ, आप देख रहे हैं ना पेरीफिल, हाँ. वहाँ से हार्वेस्ट करके आके यहाँ पे जमा करते हैं. ಓಕೆ ಓಕೆ ಓಕೆ. ಇದೆಲ್ಲ ಏನು ಬ್ಯಾಂಬೂದ್ ನೋಡಿದ್ವಲ್ಲ, ಅದೆಲ್ಲ ಸ್ಟೋರೇಜ್ ರೂಮ್ಸ್ ಅಂತೆ. कितना अच्छा है मेल मेंबर. कितना सिंपल है. ओके. यहाँ 5 है बोले से 5 लगाएगा. ओके. 3 है बोले से 3 लगाएगा. 2 है बोले 2 लगाएगा. नाउ लेकिन अभी का समय है कि मॉडर्न हो गया. तो नियम के लिए एक लगाते हैं बस. चिकन सेक्रीफाइस करता है सर, उसका अंडा को डालता है ताकि घर में तीसरा हो किसी भी मतलब इविल कुछ भी ना आए ना, उसके लिए ऐसा पूजा करता है. आगे साइड में एक होता है, एक पीछे साइड में आता है. आगे साइड वाला को हम लोग तमु आगियाँ बोलते हैं. ओके. तमु आगियाँ. पीछे वाला को हम लोग डनी आगियाँ. हाँ, तो ये सिर्फ पीस के लिए है ताकि कुछ भी एविल कुछ ये सब ना आए. ಅದು ನೋಡಿ ಅಲ್ಲಿ ಮೊಟ್ಟೆ ಇಟ್ಟಿದ್ದಾರಲ್ಲ, ಅದು ದೃಷ್ಟಿಗೆ ಅಂತ ಹಾಕಿರೋದಂತೆ. ಏನು ಕೆಟ್ಟದು ಮನೆಗೆ ಆಗಬಾರ್ದು ಅಂತ ಹಿಂದೆ ಒಂದು ಮುಂದೆ ಒಂದು ಹಾಕಿರ್ತಾರೆ. ಅಲ್ಲಿ ಬಾವುಟ ಏನು ನೋಡ್ತಾ ಇದ್ದೀರಲ್ಲ, ದಟ್ ರೆಪ್ರೆಸೆಂಟ್ಸ್ ದ ಗಾಡ್. ಇವರಿಲ್ಲಿ ಸೂರ್ಯ ಮತ್ತು ಚಂದ್ರನ ಯಾವುದು ಕಣ್ಣಿಗೆ ಕಾಣುತ್ತೋ ಅದನ್ನು ಪೂಜೆ ಮಾಡ್ತಾರೆ. ಸೊ ಅದ್ರ ಸಿಂಬಲ್ ಅದು ನೋಡಿ. ಇಲ್ಲಿ ಮೀದಾ ಸೆರೆಮನಿ ಅಂತ ಏನು ಹಾಕಿದಾರಲ್ಲ, ಸೊ ಇದೇನಂತಂದರೆ ಹೆಣ್ಮಕ್ಳು ಮನೆಯಿಂದ ಈಗ ಪೋರ್ಕ್ ಆಗಲಿ ಮೀಟ್ ಆಗಲಿ ಏನಿರುತ್ತಲ್ಲ ಅದನ್ನು ಒಣಗಿಸಿ ಅದನ್ನು ಒಂದು 15 ಜನ 14 ಜನ ಬಂದು ಹಾರ್ವೆಸ್ಟ್ ಏನಿರುತ್ತೆ ಅದನ್ನೆಲ್ಲ ಮಾಡಿ ಗಂಡು ಮಕ್ಕಳು ಅವ್ರ ಮನೆ ಕೊಡ್ತಾರಂತೆ. ಏನಕ್ಕೆ ಅಂತಂದರೆ ಆ ಹೆಣ್ಮಗು ಒಬ್ಬರು ಮನೆಯಿಂದ ಇನ್ನೊಬ್ಬರು ಮನೆಗೆ ಬಂದಿರ್ತಾರಲ್ಲ, ಅವ್ರಿಗೇನು ಕಡಿಮೆ ಆಗಬಾರ್ದು ಅಂತ ಅದನ್ನು ಮಾಡೋಕ್ಕೆ ಶುರು ಮಾಡಿದ್ದು. ಇವತ್ತಿನವರೆಗೂ ಲೈಕ್ ಟ್ರೆಡಿಷನ್ ಹಾಗೆ ಫಾಲೋ ಆಗ್ತಾಯಿದೆ. ಆವಾಗಲೇ ಅವ್ರು ಹೇಳಿದ್ರಲ್ಲ, ಎಲ್ಲ ಮನೆಗೂ ಒಂದೊಂದು ಬ್ಯಾಂಬೂ ಹಾಕ್ಕೊಳ್ಳೋಕ್ಕೆ ಜಾಗ ಇರುತ್ತೆ ಅಂತ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇದು ಹಿಜಾ ಅಂತ ಒಂದು ಟ್ರೈಬಲ್ ವಿಲೇಜಲ್ಲಿ ಫುಲ್ ಒಂದು ರೌಂಡ್ ಹಾಕ್ಕೊಂಡು ಬರ್ತಾಯಿದ್ದೀವಿ ಈಗ. ಏನು ಚೆನ್ನಾಗಿದೆ ಗೊತ್ತಾ, ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದರೆ ಆಯ್ತು, ನಮ್ಮ ಹಳ್ಳಿ ಹೆಚ್ಚು ಇವ್ರ ಹಳ್ಳಿ ಕಡಿಮೆ ಅಂತ ಅಲ್ಲ, ಬಟ್ ಆದರೆ ನಾವು ನೋಡಿಲ್ದಲೇ ಇರೋದನ್ನು ಇಲ್ಲಿ ನೋಡ್ತಾ ಇದ್ದೀವಲ್ಲ ಅನ್ನೋದೇ ಒಂದು ದೊಡ್ಡ ಖುಷಿ. ರೋಡ್ ನೋಡಿ ಹೇಗಿದೆ.
देख सकते हैं Kata ilonga. Nik munum. हाँ बना बना Dao. sword Like a sword. ನೈಸ್. so he's making the sleeve for the ಓ ಓಕೆ. ಇವ್ರು ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಡ್ಯಾಗರ್ ಅಂತ ಏನಂತೀವಲ್ಲ ಅದು ಅಲ್ಲಿ ಕತ್ತಿ ಇಟ್ಟಿದಾರಲ್ಲ ಅದನ್ನು ಪೌಚ್ ಮಾಡ್ತಾ ಇದ್ದಾರೆ ಅದಕ್ಕೆ. ಸೊ ಇಲ್ಲೆಲ್ಲ ಸಿಕ್ಕಾಬಟ್ಟೆ ಫೇಮಸ್ ಅದು. 10-15 ದಿನ ಮೇ ಹೋ ಜಾಯೇಗಾ. 10-15 ದಿನದಲ್ಲಿ ಅದ್ರದ್ದು ಪೌಚ್ ರೆಡಿ ಮಾಡ್ತಾರಂತೆ. ಥ್ಯಾಂಕ್ ಯು ಭಯ್ಯ. ನಾವಿದಲ್ಲಿ ಒಳಗಡೆ ಹೇಗಿರುತ್ತೆ ಅಂತ ನೋಡೋಕ್ಕೆ ವಿ ಆರ್ ಕಮಿಂಗ್. ನಾವಿದ್ದೀವಿ ಇಲ್ಲಿನ ಫಸ್ಟ್ ಹೋಮ್ ಸ್ಟೇಯಲ್ಲಿ. ಏನೇನು ನೋಡ್ತಿದ್ದೀರಾ ಇಲ್ಲಿ ಎಲ್ಲದೂ ವುಡ್ಡಿಂದನೇ ಇರೋದು. ನೋಡಿ ಹೇಗಿದೆ ಅಂತ. ಓ ಮೈ ಗಾಡ್. और राइस बियर देने के लिए. ओह ये मग है ना, अच्छा अच्छा अच्छा. ये मग में है तो ರೈಸ್ ಬಿಯರ್ ಅಂತ ಇಲ್ಲಿ ಮಾಡ್ತಾರೆ. इसको ऐसा राइस बियर को इससे डालते हैं ಆಹ್ और मेहमान ಮೇಡಮ್ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಂತ. ಮೇಡಮ್ ನೋಡಿ ನಾವು ಈಗ ತಾನೇ ಬಂದಿದ್ದು. ಎಲ್ಲರಿಗೂ ಟೀ ಮಾಡಿಕೊಡ್ತಾ ಇದ್ದಾರೆ. ಆಲ್ರೆಡಿ ಕೊಡ್ತಿದ್ದಾರಲ್ಲ ಮಾಡಿ ಆಲ್ರೆಡಿ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ದೀದಿ. lemon. ನೋ ಥ್ಯಾಂಕ್ ಯು. ಓ ವಾಟ್ ಇಸ್ ದ್ಯಾಟ್? this is meat beef smoked beef so they get it here it's getting smoked and dried from the gas that they run and few days later they'll remove it and then they'll store it somewhere else. A lot of people like this even Zanskar and Leh also they do it. What they do is they smoke it like this and store it for winter. So when they make something they'll make a watery gravy, put this, cook. ಇಲ್ಲಿ ಫೇಮಸ್ ರೈಸ್ ಬಿಯರ್ ಅದನ್ನು ಫರ್ಮೆಂಟ್ ಮಾಡಿ ಅದರಲ್ಲಿ ಇಟ್ಟಿದ್ದಾರೆ ಮೇಡಮ್. ಏನು ಮಾಡ್ತಾರೆ ಇವಾಗ ನೋಡೋಣ. राइस और मिलेट, ಓ ये सफेद वाला ಹಾಂ. राइस, काला वाला मिलेट. ರೈಸ್ ಮತ್ತು ಮಿಲೆಟ್ನ ಫರ್ಮೆಂಟ್ ಮಾಡಿಟ್ಟಿದ್ರು. ಅದನ್ನು ತೆಗೆದಿವಾಗ ಬಿಸಿ ನೀರು ಮಿಕ್ಸ್ ಮಾಡ್ತಿದ್ದಾರೆ. ಕೇಳಿದ ತಕ್ಷಣ ರೈಸ್ ಬಿಯರ್ ರೆಡಿ ಮಾಡ್ತಿದ್ದಾರೆ ಅವರು. हम असमीज मालूम नहीं है, हम हिंदी बोलेंगे, बोल के हम हिंदी बोलते हैं ना. Childhood What do we call it here? dao Dao. इलो, Iyo. हम लोग का भाषा से इलो. Ilyo. Ilyo. ये साइड जो, ये साइड में आना है. Bye bye. Thank you. Bye bye Tata, good night Sweden. Bye. ಒಂಥರ ಚಂದ ಅಲ್ಲ ಕಲ್ಚರ್ಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಒಬ್ಬೊಬ್ರದ್ದು ಒಂದೊಂದು ಥರ. ಕಸದ ಬುಟ್ಟಿನೂ ನೋಡಿ ಬ್ಯಾಂಬೂ ಅಲ್ಲಿ ಬಿದಿರಲ್ಲೇ ಮಾಡಿದ್ದಾರೆ ಇವ್ರುಗಳು. ಏನೇ ಅನ್ನಿ ನಮ್ಮ ಭಾರತ ದೇಶ ಅಂತ ಎಲ್ಲ ಥರ ಕಲ್ಚರು ಇದೆ ಅಂತಾರಲ್ಲ, ಅದಕ್ಕಿದೆ ಸಾಕ್ಷಿ. ನಮ್ಮ ಕರ್ನಾಟಕದಲ್ಲಿ ಒಂದು ಕಲ್ಚರ್ ಅಲ್ಲಾದರೆ ತಮಿಳ್ನಾಡಲ್ಲಿ ಇನ್ನೊಂದು ಕಲ್ಚರು, ಅಸ್ಸಾಮಲ್ಲಿ ಒಂದು ಕಲ್ಚರ್ ಆದರೆ ಅರುಣಾಚಲಲ್ಲಿ ಒಂದು ಕಲ್ಚರು. ನಿನ್ನೆ ನಮ್ಮ ಹೋಟೆಲವ್ರು ಹೇಳ್ತಾಯಿದ್ರು ಬರೀ ಅರುಣಾಚಲ್ ಪ್ರದೇಶಲ್ಲೇ ಮೋರ್ ದೆನ್ 100 ಟ್ರೈಬ್ಸ್ ಇದ್ದಾರಂತೆ. ಆ್ಯಂಡ್ ಒಬ್ಬೊಬ್ರಿಗೆ ಒಂದೊಂದು ಕಲ್ಚರು. ಒಂದೊಂದು ಕಡೆಯಿಂದ ಒಂದೊಂದು ಕಡೆ ಹೋಗುವಷ್ಟೊತ್ತಿಗೆ ಜಾಗ, ವಾತಾವರಣ, ಭಾಷೆ ಪ್ರತಿಯೊಂದು ಚೇಂಜ್ ಆಗ್ತಾ ಬರ್ತದೆ. ಹಿಜ ಅನ್ನೋ ಒಂದು ಪುಟ್ಟ ಹಳ್ಳಿಯಿಂದ ಹೊರಟ್ವಿ ಇವಾಗ. ಹೇಗನ್ನಿಸ್ತು ವಿಡಿಯೋ ನಿಮಗೆ? ಚೆನ್ನಾಗಿ ಅನಿಸಿದ್ರೆ ನಿಮಗೇನು ಮಾಡಬೇಕು ಅಂತ ಗೊತ್ತು. ಒಂದು ದೊಡ್ಡ ಥಮ್ಸ್ ಅಪ್ ಕೊಟ್ಟು ಒಂದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡ್ತೀರಾ?
ಒಂದು ರೌಂಡ್ ಹೊಡ್ಕೊಂಡು ವಾಪಸ್ ವಿ ಆರ್ ಬ್ಯಾಕ್ ಟು ದ ರೆಸಾರ್ಟ್ ಅವ್ರ ಹೋಮ್ ಸ್ಟೇ. ಸಕ್ಕದಾಗಿತ್ತು ಇವತ್ತು. ಐ ಥಿಂಕ್ ಟ್ರೈಬಲ್ ಅವ್ರನ್ನ ಮೀಟ್ ಆಗಿದ್ದಿರ್ಬೋದು, ಅವ್ರದ್ದು ಬ್ಯಾಂಬೂಯಿಂದ ಮಾಡಿದ ಮನೆಗಳನ್ನ ನೋಡಿದ್ದಿರ್ಬೋದು, ಅಥವಾ ವೈನ್ ಟೇಸ್ಟ್ ಮಾಡಿದ್ದು ಎಲ್ಲ ಸಕ್ಕದಾಗಿತ್ತು. ಐ ಹೋಪ್ ಯು ಆರ್ ಎಂಜಾಯಿಂಗ್ ದ ವಿಡಿಯೋ. ಇಫ್ ಯು ಡೂ, then you know what to do. Give a big thumbs up and don't forget to subscribe.